ಕೇವಲ ಇಟ್ನಾಳ್ ಸರ್ ಮಾತಲ್ಲ, ಇವತ್ತು ರಾಜಣ್ಣ ಅವರು ಕೂಡ ನೀವು ಅವ್ರನ್ನ ವೈಯಕ್ತಿಕ ಒಪಿನಿಯನ್ ಅಂತ ಹೇಳ್ಬೋದೇನೋ, ಬಟ್ ಸ್ಟಿಲ್ ಅವರು ಒಬ್ಬ ಅನುಭವಿ ರಾಜಕಾರಣಿಯಾಗಿ ಅವರು ಹೇಳಿದ್ರು ಇವತ್ತು ನೋಡಿ ಕ್ಲಿಯರ್ ಕಟ್ ಆಗಿ ಒಂದು ಏನೋ ಹೇಳ್ಬಿಡ್ಬೇಕು ಹೈಕಮಾಂಡು, ಇಷ್ಟೆಲ್ಲ ಗೊಂದಲಗಳಾಗ್ತಾ ಇರಬೇಕಾದ್ರೆ ಅದನ್ನ ಬೆಳೆಸ್ಲಿಕ್ಕೆ ಅವಕಾಶ ಕೊಡಬಾರ್ದು. ಹೌದು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ, ಇಲ್ಲ ಮಾಡೋದೇ ಇಲ್ಲ, ಆಸ್ ಸಿಂಪಲ್ ಆಸ್ ದಟ್. ಅದನ್ನ ಹೇಳೋದು ಬಿಟ್ಬಿಟ್ಟು ಪ್ರತ್ಯೇಕವಾಗಿ ಮಾತುಕತೆ ಅಂತೆ, ಡಿ ಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟೇ ಕೊಡದೇ ಇರೋದಂತೆ, ಇದೆಲ್ಲವೂ ಈ ಮಿಕ್ಸ್ ಈ ಜನ್ ಝಿ ಟರ್ಮ್ ಅಲ್ಲಿ ಹೇಳ್ಬೇಕಂದ್ರೆ ಮಿಕ್ಸ್ಡ್ ಸಿಗ್ನಲ್ ಯಾಕೆ ಕೊಡ್ತಾ ಇದೆ ಪಾರ್ಟಿ ಹೈಕಮಾಂಡ್? ಈಗ ನೋಡಿ, ಈಗ ಒಂದು ಅವರಲ್ಲಿ ಪ್ರವಾಸ ಮಾಡ್ತಿದ್ದಾರೆ, ಅದೊಂದು ಅವ್ರಿಗೆ ಜಾಗ ಚೇಂಜ್ ಮಾಡೋ ಒಂದು ಜಾಗ ಅದು. ಆ ಏರ್ಪೋರ್ಟಲ್ಲಿ ಒಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದಾಗ ಸೌಜನ್ಯಕ್ಕೆ ವಿಶ್ವಾಸಕ್ಕೆ ಒಂದು ನಿಮಿಷ ಮಾತಾಡಿದ್ದಾರೆ ಹೊರತು ಅದೇನೋ ಒಂದು ಸಭೆ ಸಮಾರಂಭ ಅಲ್ಲ, ಇಬ್ರದ್ದು ಕೈ ಎತ್ತಿ ಇಬ್ರಿಗೆ ತೋರಿಸ್ಲಿಕ್ಕೆ ಅಥವಾ ಆ ಥರ ಕಾರ್ಯಕ್ರಮ ಅಲ್ಲ. ಅಗತ್ಯ ಇದೆ, ಯಾಕಂದ್ರೆ ಸಬ್ಜೆಕ್ಟ್ಗಳು ಬೇರೆ ಯಾಕಂದ್ರೆ ನೋಡಿ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸರ್ಕಾರದ ಮುಖ್ಯಸ್ಥರು, ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಹತ್ರ ಮಾತಾಡ್ತಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಹತ್ರ ಮಾತಾಡ್ತಾರೆ, ಒಂದೊಂದು ನಿಮಿಷ ಮಾತಾಡಿದ್ದಾರೆ. ಇದರೊಳಗೆ ವಿಶೇಷ ಅರ್ಥಗಳನ್ನ ಕಲ್ಪಿಸ್ತಾ ಇರೋದು ನನಗೆ ನಿಮ್ಮ ಪಕ್ಷದವರು ಮಾಡ್ತಿರೋ ಸಂದರ್ಭದಲ್ಲಿ ಪ್ರತ್ಯೇಕ ಮಾತುಕತೆ ನಡೆಸೋದು ಸಮಯ ಯಾವುದು? ಸಿದ್ದರಾಮಯ್ಯನವರು ಬಂದ್ರು ಹೋದ್ರು ಅಂತ ಹೇಳಿದ ಮೇಲೂ ಕೂಡ ಹಿಂಗ್ ಬಂದು ಗುಟ್ಟು ಮಾತನಾಡಿದ್ದು ಸಮಯ ಸಂದರ್ಭ ಕಲ್ಪನೆಗಳು ಅವ್ರು ಮಾಡ್ತಾ ಇರಲಿ. ಇನ್ನೊಂದು ಸ್ಪಷ್ಟವಾಗಿ ಏನಂದ್ರೆ, ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಇಲ್ಲಿ ಆದಿ ಬೀದಿಲಾಗ್ಲಿ ಅಥವಾ ಮಾಧ್ಯಮದಲ್ಲಾಗ್ಲಿ ಕೆಲವರು ಯಾರೋ ಒಬ್ರು ಇಬ್ಬರು ಶಾಸಕಗಳಿಂದ ಆಗೋದಿಲ್ಲ. ಮುಖ್ಯಮಂತ್ರಿ ಇವರು ಅಂತ ಹೇಳಿ ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಿ ಹೈಕಮಾಂಡ್ ಮುದ್ರೆ ಒತ್ತದ ಮೇಲೆ ಅದಾರ್ಥ ನಾವು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಿ, ನಾವು ಪ್ರಮಾಣ ಮಾಡಿದ್ವಿ ಜನಗಳಿಗೆ. ಕೇಳಿ ಜನಗಳಿಗೆ ನಾವು ಕೇಳಿ ಎಲ್ಲಾ ಕಡೆನೂ ಅದೇನೆ, ಯಾಕಂದ್ರೆ ಜನತೆಗೆ ನಾವು ಏನು ವಾಗ್ದಾನ ಕೊಟ್ಟಿದೀವಿ ಅದನ್ನ ನಿಭಾಯಿಸಿದ್ದೀವಿ. ಅದು ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ಕೆಪಿಸಿಸಿ ಅಧ್ಯಕ್ಷರಲ್ವಾ. ನೋಡಿ, ಅದಕ್ಕೆ ವಿಶೇಷ ಒಂದ್ ನಿಮಿಷ ಈಗ ಒಂದ್ ನಿಮಿಷ ರಾಜಗೌಡ್ರೆ, ಒಂದ್ ನಿಮಿಷ. ಯಾಕಂದ್ರೆ ಮತ್ತೆ ಚರ್ಚೆ ಬರೋದಾದ್ರೆ ಮುಖ್ಯಮಂತ್ರಿ ಚರ್ಚೆ ಏನಾದ್ರು ಅಕಸ್ಮಾತ್ ಬಂದ್ರೆ ಶಾಸಕಾಂಗ ಪಕ್ಷ ಸಭೆ ಇದೆ, ಹೈಕಮಾಂಡ್ ಇದೆ, ಅದನ್ನು ಇಬ್ರು ಆಲ್ರೆಡಿ ಹೇಳಿದ್ದಾರೆ, ಮಾಧ್ಯಮಕ್ಕೂ ಹೇಳಿದ್ದಾರೆ. ಇದು ರಾಹುಲ್ ಗಾಂಧಿ ಅವರು ಫೈನಲ್ ಆಗಿ ತೀರ್ಮಾನ ಮಾಡ್ತಾರೆ, ಯಾರಿಗೆ ಒಬ್ರಿಗೆ ಅವಕಾಶ ಸಿಗುತ್ತೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅರ್ಹತೆ ಇಲ್ವಾ ನೀವು ಕೇಳಿ, ಇದೆ, ಕೆಲ್ಸಕ್ಕೆ ಮಾಡಿಲ್ವಾ, ಮಾಡಿದ್ದಾರೆ. ಒಂದು ನಿಮಿಷ. ಅದಕ್ಕಾಗಿ ನಾವು ವಿಶೇಷ ಅರ್ಥಗಳನ್ನ ಕಲ್ಪಿಸಿ ಚರ್ಚೆ ಮಾಡ್ತಿದೀವಿ ಹೊರತು ಈಗ ತಕ್ಷಣಕ್ಕೆ ಆ ಚರ್ಚೆ ಹೈಕಮಾಂಡ್ ಅಲ್ಲಿ ರಾಹುಲ್ ಗಾಂಧಿ ಅವ್ರ ಇಲ್ಲ. ಹೈಕಮಾಂಡ್ ಯಾಕೆ ಕೊಡ್ಬೇಕು ಗೊತ್ತಾ ಗೌಡ್ರೆ? ಏನಾಗಿದೆ ಅಂದ್ರೆ ಖರ್ಗೆ ಅವರು ಜನತೆಗೆ ಯಾವ ಕನ್ಫ್ಯೂಷನ್ ಇಲ್ಲ, ಜನತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ ಭರವಸೆ ಇದೆ. ನಟರಾಜ್ ಗೌಡ್ರೆ, ನನಗೆ ಗೊತ್ತಿಲ್ಲ, ನೀವು ಕಾರಲ್ಲಿ ಓಡಾಡೋ ಮಂದಿ ಬಸ್ ಅಲ್ಲಿಂದ ಹಿಡಿದು ಮೆಟ್ರೋ ಚಾಯ್ ಅಂಗಡಿಯಲ್ಲಿ ಚರ್ಚೆ ಆಗ್ತಿರೋದು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಸೋಷಿಯಲ್ ಮೀಡಿಯಾ ಜನ ಏನ್ ಬಯಸಿದ್ದಾರೆ ಜನರ ಪಲ್ಸ್ ನಮ್ಗೆ ಗೊತ್ತಿದೆ, ನಾವು ಜನಸಾಮಾನ್ಯರ ಜೊತೆ ಇರೋದು. ಏನ್ ಚರ್ಚೆ ಇದೆ? ಅದರ ಅವಶ್ಯಕತೆ ಇಲ್ಲ, ಖಂಡಿತ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಏನಂದ್ರೆ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಎಲ್ಲಾ ಭರವಸೆಗಳು ಈಡೇರಿಸ್ತಾ ಇದ್ದಾರೆ, ಇದು ಒಳ್ಳೆಯ ಸರ್ಕಾರ. ಕೇವಲ ಇಟ್ನಾಳ್ ಸರ್ ಮಾತಲ್ಲ, ಇವತ್ತು ರಾಜಣ್ಣ ಅವರು ಕೂಡ ನೀವು ಅವ್ರನ್ನ ವೈಯಕ್ತಿಕ ಒಪಿನಿಯನ್ ಅಂತ ಹೇಳ್ಬೋದೇನೋ, ಬಟ್ ಸ್ಟಿಲ್ ಅವರು ಒಬ್ಬ ಅನುಭವಿ ರಾಜಕಾರಣಿಯಾಗಿ ಅವರು ಹೇಳಿದ್ರು ಇವತ್ತು ನೋಡಿ ಕ್ಲಿಯರ್ ಕಟ್ ಆಗಿ ಒಂದು ಏನೋ ಹೇಳ್ಬಿಡ್ಬೇಕು ಹೈಕಮಾಂಡು, ಇಷ್ಟೆಲ್ಲ ಗೊಂದಲಗಳಾಗ್ತಾ ಇರಬೇಕಾದ್ರೆ ಅದನ್ನ ಬೆಳೆಸ್ಲಿಕ್ಕೆ ಅವಕಾಶ ಕೊಡಬಾರ್ದು. ಹೌದು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ, ಇಲ್ಲ ಮಾಡೋದೇ ಇಲ್ಲ, ಆಸ್ ಸಿಂಪಲ್ ಆಸ್ ದಟ್. ಅದನ್ನ ಹೇಳೋದು ಬಿಟ್ಬಿಟ್ಟು ಪ್ರತ್ಯೇಕವಾಗಿ ಮಾತುಕತೆ ಅಂತೆ, ಡಿ ಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟೇ ಕೊಡದೇ ಇರೋದಂತೆ, ಇದೆಲ್ಲವೂ ಈ ಮಿಕ್ಸ್ ಈ ಜನ್ ಝಿ ಟರ್ಮ್ ಅಲ್ಲಿ ಹೇಳ್ಬೇಕಂದ್ರೆ ಮಿಕ್ಸ್ಡ್ ಸಿಗ್ನಲ್ ಯಾಕೆ ಕೊಡ್ತಾ ಇದೆ ಪಾರ್ಟಿ ಹೈಕಮಾಂಡ್? ಈಗ ನೋಡಿ, ಈಗ ಒಂದು ಅವರಲ್ಲಿ ಪ್ರವಾಸ ಮಾಡ್ತಿದ್ದಾರೆ, ಅದೊಂದು ಅವ್ರಿಗೆ ಜಾಗ ಚೇಂಜ್ ಮಾಡೋ ಒಂದು ಜಾಗ ಅದು. ಆ ಏರ್ಪೋರ್ಟಲ್ಲಿ ಒಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದಾಗ ಸೌಜನ್ಯಕ್ಕೆ ವಿಶ್ವಾಸಕ್ಕೆ ಒಂದು ನಿಮಿಷ ಮಾತಾಡಿದ್ದಾರೆ ಹೊರತು ಅದೇನೋ ಒಂದು ಸಭೆ ಸಮಾರಂಭ ಅಲ್ಲ, ಇಬ್ರದ್ದು ಕೈ ಎತ್ತಿ ಇಬ್ರಿಗೆ ತೋರಿಸ್ಲಿಕ್ಕೆ ಅಥವಾ ಆ ಥರ ಕಾರ್ಯಕ್ರಮ ಅಲ್ಲ. ಅಗತ್ಯ ಇದೆ, ಯಾಕಂದ್ರೆ ಸಬ್ಜೆಕ್ಟ್ಗಳು ಬೇರೆ ಯಾಕಂದ್ರೆ ನೋಡಿ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸರ್ಕಾರದ ಮುಖ್ಯಸ್ಥರು,
ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಹತ್ರ ಮಾತಾಡ್ತಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು KPCC ಅಧ್ಯಕ್ಷರು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಹತ್ರ ಮಾತಾಡ್ತಾರೆ. ಒಂದೊಂದು ನಿಮಿಷ ಮಾತಾಡಿದ್ದಾರೆ. ಇದರೊಳಗೆ ವಿಶೇಷ ಅರ್ಥಗಳನ್ನ ಕಲ್ಪಿಸ್ತಾ ಇರೋದು ನನಗೆ ವಿಶೇಷ ಸಂದರ್ಭ ಸರ್, ಕೇಳಿ, ವಿಶೇಷ ಅರ್ಥ ಕೇಳಿ, ಆಮೇಲೆ ಕಲ್ಪಿಸ್ಲಿಕ್ಕೆ ನೋಡಿ, ಕಾರಣವಾಗ್ತಾ ಇರೋದು ಕೇಳಿ, ಸಮಯ ಮತ್ತು ನಾನು ಸಂದರ್ಭ. I agree. ನಾನು ಒಂದು ನಿಮಿಷ, ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಹಾದಿ ಬೀದಿಯಲ್ಲಿ ಮಾತುಕತೆ ನಿಮ್ಮ ಪಕ್ಷದವರು ಮಾಡ್ತಿರೋ ಸಂದರ್ಭದಲ್ಲಿ ಹಿಂಗ್ ಪ್ರತ್ಯೇಕ ಕೇಳಿ, ಮಾತುಕತೆ ನಡೆಸೋದು ಈಗ ಸಂದರ್ಭ ಹಾದಿ ಬೀದಿಲಿ ಸಮಯ ಯಾವುದು? ಸಿದ್ದರಾಮಯ್ಯನವರು ಬಂದ್ರು ಹೋದ್ರು ಅಂತ ಹೇಳಿದ ಮೇಲೂ ಕೂಡ ಹಿಂಗ್ ಬಂದ್ ಗುಟ್ಟು ಮಾತನಾಡಿದ್ದು ಸಮಯ ಸಂದರ್ಭ ಬೇರೆ ಬೇರೆ ಕಲ್ಪನೆಗಳಿಗೆ ಆಸ್ಪದ ಮಾಡ್ಕೊಡ್ತಿದೆ. ಕಲ್ಪನೆಗಳು ಅವ್ರು ಮಾಡ್ತಾ ಇರಲಿ. ಇನ್ನೊಂದು ಸ್ಪಷ್ಟವಾಗಿ ಏನಂದ್ರೆ, ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಇಲ್ಲಿ ಆದಿ ಬೀದಿಲಾಗ್ಲಿ ಅದು ಮಾಧ್ಯಮದಲ್ಲಾಗ್ಲಿ ಕೆಲವರು ಯಾರೋ ಒಬ್ರು ಇಬ್ಬರು ಶಾಸಕಗಳಿಂದ ಆಗೋದಿಲ್ಲ. ಮುಖ್ಯಮಂತ್ರಿ ಇವರು ಅಂತ ಹೇಳಿ ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಿ ಹೈಕಮಾಂಡ್ ಮುದ್ರೆ ಒತ್ತದ ಮೇಲೆ ಪಕ್ಷದ ಅಧ್ಯಕ್ಷರು ಹೇಳಿದ್ರಲ್ಲ ಗೌಡ್ರೆ, ವರ್ಡ್ ಇಸ್ ವರ್ಡ್, ಅದರ ಅರ್ಥ ಏನು? ಅದಾರ್ಥ ನಾವು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಿ, ನಾವು ಪ್ರಮಾಣ ಮಾಡಿದ್ವಿ ಗ್ಯಾರಂಟಿ ಜನಗಳಿಗೆ. ಯೋಜನೆಗಳ ಬಗ್ಗೆ ಮಾತಾಡಿದ್ರೆ ಕೇಳಿ, ಜನಗಳಿಗೆ ನಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡಿದ್ರೆ ಕೇಳಿ, ಎಲ್ಲಾ ಕಡೆನೂ ಅದೇನೆ. ಯಾಕಂದ್ರೆ ಜನತೆಗೆ ನಾವು ಏನು ವಾಗ್ದಾನ ಕೊಟ್ಟಿದೀವಿ ಅದನ್ನ ನಿಭಾಯಿಸಿದ್ದೀವಿ. ಅದು ಅವರು ಹೇಳ್ತಾರೆ, ಇವರು ಹೇಳ್ತಾರೆ. KPCC ಅಧ್ಯಕ್ಷರಲ್ವಾ? ನೋಡಿ, ಅದಕ್ಕೆ ವಿಶೇಷ ಅರ್ಥ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ರಾಜಗೌಡ್ರೆ, ಒಂದ್ ನಿಮಿಷ. ಯಾಕಂದ್ರೆ ಮತ್ತೆ ಚರ್ಚೆ ಬರೋದಾದ್ರೆ, ಮುಖ್ಯಮಂತ್ರಿ ಚರ್ಚೆ ಏನಾದ್ರು ಅಕಸ್ಮಾತ್ ಬಂದ್ರೆ, ಶಾಸಕಾಂಗ ಪಕ್ಷ ಸಭೆ ಇದೆ, ಹೈಕಮಾಂಡ್ ಇದೆ, ಅದನ್ನು ಇಬ್ರು ಆಲ್ರೆಡಿ ಹೇಳಿದ್ದಾರೆ, ಮಾಧ್ಯಮಕ್ಕೂ ಹೇಳಿದ್ದಾರೆ. ಇದು ರಾಹುಲ್ ಗಾಂಧಿ ಅವರು ಫೈನಲ್ ಆಗಿ ತೀರ್ಮಾನ ಮಾಡ್ತಾರೆ, ಯಾರಿಗೆ ಒಬ್ರಿಗೆ ಅವಕಾಶ ಸಿಗುತ್ತೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅರ್ಹತೆ ಇಲ್ವಾ ನೀವು ಕೇಳಿ, ಇದೆ. ಕೆಲ್ಸಕ್ಕೆ ಮಾಡಿಲ್ವಾ? ಮಾಡಿದ್ದಾರೆ. ಒಂದು ನಿಮಿಷ. ಅದಕ್ಕಾಗಿ ನಾವು ವಿಶೇಷ ಅರ್ಥಗಳನ್ನ ಕಲ್ಪಿಸಿ ಚರ್ಚೆ ಮಾಡ್ತಿದೀವಿ ಹೊರತು ಈಗ ತಕ್ಷಣಕ್ಕೆ ಆ ಚರ್ಚೆ ಹೈಕಮಾಂಡ್ ಅಲ್ಲಿ ರಾಹುಲ್ ಗಾಂಧಿ ಹೊರತು ಇಲ್ಲ. ಹೈಕಮಾಂಡ್ ಯಾಕೆ ಕೊಡ್ಬೇಕು ಗೊತ್ತಾ ಗೌಡ್ರೆ? ಏನಾಗಿದೆ ಅಂದ್ರೆ, ಅಗತ್ಯ ಇಲ್ಲ. ನಿಮ್ಮ ಖರ್ಗೆ ಅವರು ನಾಳೆ ವೋಟ್ ಹಾಕಿ ಸುಭದ್ರ ಸರ್ಕಾರ ಅಂತ ಅವ್ರಿಗೆ ಸುಭದ್ರ ಸರ್ಕಾರ ಕನ್ಫ್ಯೂಷನ್ ನಿಮ್ಮ ಪಾರ್ಟಿಲಿ ಇದೆಯೋ ಇಲ್ಲೋ ಜನತೆಗೆ ಯಾವ ಕನ್ಫ್ಯೂಷನ್ ಇಲ್ಲ. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ, ಭರವಸೆ ಇದೆ. ನಟರಾಜ್ ಗೌಡ್ರೆ, ನನಗೆ ಗೊತ್ತಿಲ್ಲ, ನೀವು ಕಾರಲ್ಲಿ ಓಡಾಡೋ ಮಂದಿ ಬಸ್ಸಲ್ಲಿಂದ ಹಿಡಿದು ಮೆಟ್ರೋ ಚಾಯ್ ಅಂಗಡಿಯಲ್ಲಿ ಚರ್ಚೆ ಆಗ್ತಿರೋದು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮಾಧ್ಯಮ ಸೋಷಿಯಲ್ ಮೀಡಿಯಾ ಜನ ಏನ್ ಬಯಸಿದ್ದಾರೆ ಗೊತ್ತಾ? ಮಿನಿಸ್ಟರ್ ಆಗೋರು ಇರ್ಬೋದು, ಜನ ಏನ್ ಮಾತನಾಡ್ತಿದ್ದಾರೆ ಅವಾಗ ಗೊತ್ತಾಗುತ್ತೆ. ಜನರ ಪಲ್ಸ್ ನಮ್ಗೆ ಗೊತ್ತಿದೆ, ನಾವು ಜನಸಾಮಾನ್ಯರ ಜೊತೆ ಇರೋದು. ಚರ್ಚೆ ಇಲ್ಲ ಮತ್ತೆ ಹೆಂಗೆ ಏನ್ ಚರ್ಚೆ ಇದೆ? ಅವಶ್ಯಕತೆ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ಹಾಗಾದ್ರೆ? ಅದರ ಅವಶ್ಯಕತೆ ಇಲ್ಲ, ಖಂಡಿತ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಏನಂದ್ರೆ, ಎಲ್ಲಾ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಎಲ್ಲಾ ಭರವಸೆಗಳು ಈಡೇರಿಸ್ತಾ ಇದ್ದಾರೆ. ಇದು ಒಳ್ಳೆಯ ಸರ್ಕಾರ ಅಂತ ಜನ ಮಾತಾಡ್ತಾರೆ. ಕೇವಲ ಇಟ್ನಾಳ್ ಸರ್ ಮಾತಲ್ಲ, ಇವತ್ತು ರಾಜಣ್ಣ ಅವರು ಕೂಡ, ನೀವು ಅವ್ರನ್ನ ವೈಯಕ್ತಿಕ ಒಪಿನಿಯನ್ ಅಂತ ಹೇಳ್ಬೋದೇನೋ, ಬಟ್ ಸ್ಟಿಲ್ ಅವರು ಒಬ್ಬ ಅನುಭವಿ ರಾಜಕಾರಣಿಯಾಗಿ ಅವರು ಹೇಳಿದ್ರು ಇವತ್ತು. ನೋಡಿ, ಕ್ಲಿಯರ್ ಕಟ್ ಆಗಿ ಒಂದ್ ಏನೋ ಹೇಳ್ಬಿಡ್ಬೇಕು ಹೈಕಮಾಂಡು. ಇಷ್ಟೆಲ್ಲ ಗೊಂದಲಗಳಾಗ್ತಾ ಇರಬೇಕಾದ್ರೆ ಅದನ್ನ ಬೆಳೆಸ್ಲಿಕ್ಕೆ ಅವಕಾಶ ಕೊಡಬಾರ್ದು. ಹೌದು, ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ, ಇಲ್ಲ ಮಾಡೋದೇ ಇಲ್ಲ, ಆಸ್ ಸಿಂಪಲ್ ಆಸ್ ದಟ್. ಅದನ್ನ ಹೇಳೋದು ಬಿಟ್ಬಿಟ್ಟು ಪ್ರತ್ಯೇಕವಾಗಿ ಮಾತುಕತೆ ಅಂತೆ, ಡಿ ಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟೇ ಕೊಡದೇ ಇರೋದಂತೆ. ಇದೆಲ್ಲವೂ ಈ ಮಿಕ್ಸ್, ಈ ಜನ್ ಝಿ ಟರ್ಮ್ ಅಲ್ಲಿ ಹೇಳ್ಬೇಕಂದ್ರೆ ಮಿಕ್ಸ್ಡ್ ಸಿಗ್ನಲ್ ಯಾಕೆ ಕೊಡ್ತಾ ಇದೆ ಪಾರ್ಟಿ ಹೈಕಮಾಂಡ್? ಈಗ ನೋಡಿ, ಈಗ ಒಂದು ಅವರಲ್ಲಿ ಪ್ರವಾಸ ಮಾಡ್ತಿದ್ದಾರೆ, ಅದೊಂದು ಅವ್ರಿಗೆ ಜಾಗ ಚೇಂಜ್ ಮಾಡೋ ಒಂದು ಜಾಗ ಅದು. ಆ ಏರ್ಪೋರ್ಟಲ್ಲಿ ಒಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ ಸೌಜನ್ಯಕ್ಕೆ